ರಾಜ್ಯ ಬಿಜೆಪಿಯ ಬಣಗಳ ಬಡಿದಾಟ ಈಗ ದೆಹಲಿಗೆ ತಲುಪಿದೆ. ವಿಜಯೇಂದ್ರ ವಿರುದ್ಧ ಬಂಡೆದ್ದ ನಾಯಕರ ಮುನಿಸಿದ ರಣಕಹಳೆ ಈಗ ವರಿಷ್ಠರ ಅಂಗಳದಲ್ಲಿ ಮೊಳಗುತ್ತಿದೆ. ಶಾಕಿಂಗ್ ವಿಚಾರ ಅಂದ್ರೆ ವಿಜಯೇಂದ್ರ ವಿರುದ್ಧ ರೆಬಲ್ ಟೀಮ್ ಹೈಕಮಾಂಡ್ಗೆ ದಾಖಲೆ ಸಮೇತ ದೂರು ನೀಡಿದೆ. ಹಾಗಾದ್ರೆ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಬಣ ನೀಡಿದ ದೂರುಗಳೇನು? ಹೈಕಮಾಂಡ್ಗೆ ಸಲ್ಲಿಸಿದ ಚಾರ್ಜ್ ಶೀಟ್ ನಲ್ಲಿ ಏನೇನಿದೆ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಿವೈ ವಿಜಯೇಂದ್ರಗೆ ಶುರುವಾಯಿತು ಡವಡವ. ಹೈಕಮಾಂಡ್ಗೆ ರೆಬೆಲ್ ಟೀಮ್ ದೂರುಗಳ ಸರಮಾಲೆ. ಎಸ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ವಿರೋಧಿ ಬಣದ ಬಲ ಹೆಚ್ಚಾಗಿದೆ. ಹಿರಿಯ ಶಾಸಕ ಬಸನಗೌಡ ಯತ್ನಾಳ್ ಸಾರಥ್ಯದಲ್ಲಿ ರೆಬೆಲ್ ಟೀಮ್ ರೂಪುಗೊಂಡಿದ್ದು ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಡಾಕ್ಟರ್ ಕೆ ಸುಧಾಕರ್ ಸೇರಿದಂತೆ ಹಲವರು ಸಾಥ್ ನೀಡಿದ್ದಾರೆ. ಸದ್ಯ ಈ ರೆಬೆಲ್ ಟೀಮ್ ದೆಹಲಿಗೆ ತೆರಳಿ ಹೈಕಮಾಂಡ್ಗೆ ದೂರು ನೀಡಿದೆ. ಆ ದೂರಿನಲ್ಲಿ ಹಲವು ಆರೋಪಗಳನ್ನ ಉಲ್ಲೇಖಿಸಿರುವ ರೆಬೆಲ್ ಟೀಮ್ ವಿಜಯೇಂದ್ರ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಸಿದೆ. ಹಾಗಾದ್ರೆ ಹೈಕಮಾಂಡ್ಗೆ ಸಲ್ಲಿಸಿದ ದೂರಿನಲ್ಲಿ ಏನೇನಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಹೈಕಮಾಂಡ್ಗೆ ದೂರು ನೀಡಿರುವ ರೆಬೆಲ್ಸ್ ಟೀಮ್ ಆರೋಪಗಳ ಸುರಿಮಳೆಗೈದಿದೆ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಯಶಸ್ವಿಯಾಗ್ತಿಲ್ಲ. ಮೂಡ, ವಕ್ಫ್, ವಾಲ್ಮೀಕಿ ಹೋರಾಟ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುತ್ತಿಲ್ಲ ಅಂತ ಭಿನ್ನರು ಆರೋಪಿಸಿದ್ದಾರೆ. ಅಲ್ಲದೆ ಬಿಜೆಪಿ ಶಾಸಕರ ಮಾತಿಗೆ ರಾಜ್ಯಾಧ್ಯಕ್ಷರು ಬೆಲೆ ಕೊಡುತ್ತಿಲ್ಲ ಅಂತ ದೂರಿರುವ ರೆಬೆಲ್ಸ್ ಕಾಂಗ್ರೆಸ್ ನಾಯಕರ ಜೊತೆಗೆ ಹೊಂದಾಣಿಕೆ ರಾಜಕಾರಣ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಅಲ್ಲದೆ ಪಕ್ಷದ ಹಿರಿಯ ನಾಯಕರನ್ನ ಕಡೆಗಣಿಸುತ್ತಿದ್ದಾರೆ. ಜಿಲ್ಲಾ ಘಟಕದ ಅಧ್ಯಕ್ಷರ ನೇಮಕದಲ್ಲೂ ಭಾರೀ ಲೋಪ ಆಗಿದೆ. ಪಕ್ಷದ ವಿವಿಧ ಹುದ್ದೆಗಳ ನೇಮಕ ಸಂದರ್ಭದಲ್ಲಿ ಆಪ್ತರಿಗೆ ಮಾತ್ರ ವಿಜಯೇಂದ್ರ ಮಣೆ ಹಾಕ್ತಿದ್ದಾರೆ ಅಂತ ಆರೋಪಿಸಿ ದೂರು ಸಲ್ಲಿಸಿದ್ದಾರೆ. ಅಲ್ಲದೆ ದೆಹಲಿ ವರಿಷ್ಠರಿಗೆ ದೂರು ನೀಡಿರುವ ರೆಬೆಲ್ಸ್ ಮಾಜಿ ಸಿಎಂ ಬಿಎಸ್ವೈ ವಿರುದ್ಧವೂ ಕಂಪ್ಲೇಂಟ್ ಮಾಡಿದ್ದಾರೆ. ಬಿಎಸ್ವೈ ವಿರುದ್ಧದ ಪೋಕ್ಸೋ ಕೇಸ್ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ರಾಜ್ಯ ಬಿಜೆಪಿಯಲ್ಲೀಗ ಹಿಂದುತ್ವದ ಸಿದ್ಧಾಂತವಿಲ್ಲ. ವಿಜಯೇಂದ್ರ ಬಂದ ಮೇಲೆ ಸಂಘಟನೆಗೆ ಬ್ರೇಕ್ ಬಿದ್ದಿದೆ. ಕುಟುಂಬ ರಾಜಕಾರಣ ಮಿತಿ ಮೀರಿದೆ. ಆಪ್ತರಿಗೆ ಮಣೆ ಹಾಕುವ ಕೆಲಸವನ್ನ ವಿಜಯೇಂದ್ರ ಮಾಡ್ತಿದ್ದಾರೆ ಅಂತ ದೂರು ನೀಡಿದ್ದಾರೆ. ಬಸನಗೌಡ ಯತ್ನಾಳ್ ವಿರುದ್ಧ ರೇಣುಕಾಚಾರ್ಯ ಕಿಡಿಕಿಡಿ. ದೆಹಲಿಯಲ್ಲಿ ಹೈಕಮಾಂಡ್ಗೆ ದೂರು ನೀಡಿರುವ ರೆಬೆಲ್ ಟೀಮ್ ವಿರುದ್ಧ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ವಿಜಯೇಂದ್ರರನ್ನ ಕೆಳಗಿಳಿಸಿದ್ರೆ ರಾಜ್ಯದಲ್ಲಿ ಬಿಜೆಪಿಗೆ 10 ಸ್ಥಾನ ಬರಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಬಿಎಸ್ವೈರನ್ನ ಭ್ರಷ್ಟ ಎನ್ನುವ ಯತ್ನಾಳ್ ಬಸ್ ಕಂಡಕ್ಟರ್ ಆಗಿದ್ರು. ಈಗ ಸಾವಿರಾರು ಕೋಟಿ ಸಕ್ಕರೆ ಕಾರ್ಖಾನೆ ಎಲ್ಲಿಂದ ಬಂತು ಅಂತ ರೇಣುಕಾಚಾರ್ಯ ಏಕವಚನದಲ್ಲೇ ವಾಗ್ಬಾಣ ಬಿಟ್ಟಿದ್ದಾರೆ. ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ರವರೇ, ನೀವು ನಿಮ್ಮ ಮೂಲ ಕ್ಷೇತ್ರ ಬಬಲೇಶ್ವರ ಕ್ಷೇತ್ರದಲ್ಲಿ ಯಾಕೆ ಸ್ಪರ್ಧೆ ಮಾಡೋಕ್ಕೆ ನೀವು ಹಿಂದೇಟಾಗ್ತಿದ್ದೀರಿ? ಅಲ್ಲಿಯ ಕಾಂಗ್ರೆಸ್ಸಿನ ಪ್ರಭಾವಿ ಸಚಿವರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ನೀವು ಈಗ ಶಾಸಕರಾಗಿದ್ದು ಯಡಿಯೂರಪ್ಪ ಅಪ್ಪು ಪಟ್ಟಿಶೆಟ್ಟಿ ಟಿಕೆಟ್ ಕೊಡಿದ್ರೆ ನೀನು ಶಾಸಕರಾಗ್ತಿರಲಿಲ್ಲ. ನಿನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದೆ ಬಿಜೆಪಿ, ಯಡಿಯೂರಪ್ಪ ಮರಿಬಾರ್ದು. ನೀನು ರಾಜಕಾರಣಕ್ಕೆ ಬರಕ್ಕೆ ಹೇಳ್ತೀಯಲ್ಲ, ಭ್ರಷ್ಟ ಅಂತ ಹೇಳ್ತೀಯಲ್ಲ, ನಿನ್ನ ಸಂಪೂರ್ಣ ಇತಿಹಾಸ ನಮ್ಮ ಹತ್ರ ಇದೆ. ನೀನೇನು ಮೂಲತಃ ರಾಜಕಾರಣಿ ಕುಟುಂಬನ? ನಾವು ಅಲ್ಲ. ನಾವು ಜೀವನದಲ್ಲಿ ಕಷ್ಟಪಟ್ಟು ಉದ್ಯೋಗ ಮತ್ತೊಂದು ಕೃಷಿ ಮಾಡಿಕೊಂಡೆ ಜೀವನದಲ್ಲಿ ಮೇಲೆ ಬಂದಿರೋದು. ಆದರೆ ನೀನು ಬಸ್ನಲ್ಲಿ ಟಿಪ್ಪರ್ನಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡಿದೆ, ಗೊತ್ತಿದೆಯಾ? ನಿನ್ನ ಇತಿಹಾಸವನ್ನು ಹೇಳ್ಬೇಕಾ? ಇತಿಹಾಸ ಎಲ್ಲವೂ ಹೇಳ್ಬೇಕಾ? ಇನ್ನು ಆ ಬಸ್ಸು ಮತ್ತು ಟಿಪ್ಪರ್, ಬಸ್ನಲ್ಲಿ ಕಂಡಕ್ಟರ್ ಆಗಿ ಟಿಕೆಟ್ ಹರಿತಿದ್ರು, ಟಿಪ್ಪರ್ ಡ್ರೈವರ್ ಆಗಿದ್ರು. ಅದಕ್ಕಿಂತ ಮುಂಚೆ ಬೇರೆ ಇತಿಹಾಸ ಇದೆ, ಅದನ್ನ ನೀವು ಸದ್ಯ ಕೇಳಲ್ಲ. ನಿನಗೆ ಈಗ ಸಾವಿರಾರು ಕೋಟಿ ಸಕ್ಕರೆ ಕಂಪನಿ ಇವೆಲ್ಲವೂ ಎಲ್ಲಿಂದ ಬಂತು ಹೇಳ್ಬೇಕು. ಇದನ್ನು ನಾವು ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಕ್ಕಂಥ ಯಾವುದೇ ನೈತಿಕ ಹಕ್ಕಿಲ್ಲ. ಮಿಸ್ಟರ್ ಯತ್ನಾಳ್, ಇದು ಸರಿಯಲ್ಲ. ಎಲುಬಿಲ್ಲದ ನಾಲಿಗೆ ಅಂತ ಹರಿಬಿಡಬೇಡ. ಒಟ್ನಲ್ಲಿ ದಿಲ್ಲಿಯಲ್ಲಿ ಬೀಡು ಬಿಟ್ಟಿದ್ದ ರೆಬೆಲ್ ಟೀಮ್ ಹೈಕಮಾಂಡ್ಗೆ ವಿಜಯೇಂದ್ರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿ ವಾಪಸ್ಸಾಗಿದೆ. ಹೀಗಾಗಿ ವಿಜಯೇಂದ್ರ ಭವಿಷ್ಯ ಹೈಕಮಾಂಡ್ ಕೈಯಲ್ಲಿದೆ. ರೆಬೆಲ್ ಚಾರ್ಜ್ ಶೀಟ್ಗೆ ವಿಜಯೇಂದ್ರ ಪದತ್ಯಾಗ ಆಗುತ್ತಾ ಅಥವಾ ಈ ಆರೋಪಗಳಿಂದ ವಿಜಯೇಂದ್ರ ಮತ್ತಷ್ಟು ಗಟ್ಟಿಯಾಗ್ತಾರಾ ಅನ್ನೋದು ಭಾರೀ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.